ಬಂದಿರಾ? ಲವಕುಶರಲ್ಲಿ ಅವರು ಬರಲಿಲ್ಲವೇ? ಇಲ್ಲಮ್ಮ, ಅವರು ಇನ್ನ ಯುದ್ಧ ಭೂಮಿಯಲ್ಲೇ ಇದ್ದಾರೆ. ಅವರು ಕ್ಷೇಮವಾಗಿರುವರು ತಾನೇ? ಅಷ್ಟು ಮಾತ್ರ ಅಲ್ಲ, ಅವರು ಜಯಶಾಲಿಗಳೂ ಆಗಿದ್ದಾರೆ. ಇಬ್ಬರು ವೀರರನ್ನು ಸೋಲಿಸಿದ್ದಾಯಿತು. ಮೂರನೆಯವನು ಬಂದರೂ ಸೋಲಿಸುವುದು ಖಂಡಿತ. ಹೌದೇ? ಇನ್ನೊಬ್ಬ ವೀರ ಬಂದು ಯುದ್ಧ ನಡೆದು ಅವನೂ ಸೋತಾಯಿತೆ. ಹೌದಮ್ಮ, ಇನ್ನೊಬ್ಬ ವೀರ ಯುದ್ಧಕ್ಕೆ ಬಂದ. ಈ ಸಲ ಲವಕುಶರಿಬ್ಬರು ಒಟ್ಟಿಗೆ ಹೋರಾಡಿ ಅವನನ್ನೂ ಸೋಲಿಸಿದರು. ಮೊದಲಿನವನಂತೆ ಇವನೂ ಮೂರ್ಛೆ ಹೋದ. ನೀವು ಚಿಂತೆ ಮಾಡಬೇಡಿ, ಮೂವರಲ್ಲ 300 ವೀರರು ಬಂದರೂ ನಿಮ್ಮ ಮಕ್ಕಳು ಅವನನ್ನು ಗೆಲ್ಲುತ್ತಾರೆ. ಎಷ್ಟೇ ಆಗಲಿ
ಇವರು ರಘುವಂಶದ ಕುಡಿಗಳಲ್ಲವೇ? ತ್ರಿಲೋಕ ವೀರನಾದ ಪುರುಷೋತ್ತಮನಾದ ರಾಮನ ಪುತ್ರರಲ್ಲವೇ? ಅಷ್ಟಕ್ಕೂ ನನ್ನ ಮಕ್ಕಳು ಈಗ ಯಾರೊಂದಿಗೆ ಯುದ್ಧ ಮಾಡುತ್ತಿದ್ದಾರೆ? ಅವರಾರು? ಯಾವ ದೇಶದ ರಾಜರು? ಭರತ, ಯಾವ ಸುದ್ದಿಯೂ ಬರಲಿಲ್ಲ. ಶತ್ರುಘ್ನನ ಸ್ಥಿತಿ ಏನಾಯ್ತೆಂದು ತಿಳಿಯಲಿಲ್ಲ. ಆ ಬಾಲಕರನ್ನು ಸೋಲಿಸಲಾಯಿತೋ ಅಥವಾ ಸೆರೆ ಹಿಡಿಯಲಾಯಿತೋ ಎಂಬುದು ತಿಳಿಯಲಿಲ್ಲ. ಲಕ್ಷ್ಮಣ ಹೋದವನು ನಮ್ಮ ಯಾಗದ ಕುದುರೆಯನ್ನು ಬಿಡಿಸಿಕೊಂಡು ಬರುವುದರಲ್ಲಿ ಯಶಸ್ವಿ ಆದನೋ ಇಲ್ಲವೋ ಎಂಬ ವಾರ್ತೆಯೂ ಬರಲಿಲ್ಲ. ನನಗೆ ಬಹಳ ಆತಂಕವಾಗುತ್ತಿದೆ ಸೋದರ. ಶತ್ರುಘ್ನನ ರಕ್ಷಣೆಗೆ ಸ್ವತಃ ಲಕ್ಷ್ಮಣನೇ ಹೊರಟಿರುವಾಗ ಆತಂಕ ಪಡುವ ಕಾರಣವೇ ಇಲ್ಲ. ಅವನು ಖಂಡಿತ ಶತ್ರುಘ್ನನನ್ನು ರಕ್ಷಿಸುವುದಷ್ಟೇ ಅಲ್ಲ, ನಮ್ಮ ಯಾಗದ ಕುದುರೆಯನ್ನು ಬಿಡಿಸಿಕೊಂಡು ಬರುತ್ತಾನೆ. ಆ ನಂಬಿಕೆ ನನಗೂ ಇದೆ ಭರತ. ಎಂತೆಂತಹ ವೀರರನ್ನೇ ಜಯಿಸಿದ ಲಕ್ಷ್ಮಣನಿಗೆ ಆ ಬಾಲಕರು ಎಷ್ಟರವರು? ಕಡೆಗೆ ಸಂಮೋಹನಾಸ್ತ್ರವನ್ನು ಉಪಯೋಗಿಸಿ ಆ ಬಾಲಕರನ್ನು ಪ್ರಜ್ಞೆ ತಪ್ಪಿಸಿ ನನ್ನ ಬಳಿಗೆ ಕರೆದು ತರುತ್ತಾನೆ. ಪ್ರಭು ಪ್ರಭು, ಅನಾಹುತ ಅನಾಹುತ! ಏಕೆ? ಏನಾಯ್ತು? ಯಾವ ಅನಾಹುತ? ಪ್ರಭು, ಈಗ ನೀವೇ ರಣರಂಗಕ್ಕೆ ಬಂದು ಆ ಲವಕುಶರೊಡನೆ ಹೋರಾಡಬೇಕು. ನಾನು ಏಕೆ ಹೋಗಬೇಕು? ಲಕ್ಷ್ಮಣನು ಹೋಗಿರುವನಲ್ಲವೇ? ಆದರೆ ಲಕ್ಷ್ಮಣ ಪರಾಕ್ರಮದಿಂದ ಹೋರಾಡಿದರು. ಕಡೆಗೆ ಏನಾಯ್ತು? ಲಕ್ಷ್ಮಣನಿಗೆ ಏನಾಯ್ತು? ಆ ಬಾಲಕರ ಬಾಣಗಳ ಆಘಾತದಿಂದ ಅವರು ಕೂಡ ನೆಲದ ಮೇಲೆ ಹೊರಗಿದರು. ಏನು? ನನ್ನ ಸೋದರ ನೆಲದಲ್ಲಿ ಹೊರಗಿದ್ದಾನೆ? ಅಯ್ಯೋ ಲಕ್ಷ್ಮಣ, 14 ವರ್ಷಗಳ ಕಾಲ ಅರಣ್ಯದಲ್ಲಿ ತಂದೆಯಾಗಿ, ಮಿತ್ರನಾಗಿ, ನನ್ನ ಸೇವಕನಾಗಿ ನನ್ನನ್ನು ನೋಡಿಕೊಂಡ ಆ ನನ್ನ ಪ್ರಿಯ ಸೋದರ ಅಳಿದು ಹೋದನೆ. ಇದೆಂತಹ ಘೋರ ವಾರ್ತೆ! ಇಲ್ಲ ಪ್ರಭು, ಲಕ್ಷ್ಮಣ ಅಳಿದಿಲ್ಲ. ಆ ಬಾಲಕರ ಬಾಣದ ಆಘಾತಕ್ಕೆ ಮೂರ್ಛೆ ಹೋಗಿದ್ದಾರೆ. ವೀರಾದಿ ವೀರರಾದ ನನ್ನ ಸೋದರರಿಗೆ ಎಂತಹ ದುರ್ಗತಿ ಪ್ರಾಪ್ತವಾಯಿತು? ಪರಿಶುದ್ಧರಾದ ಸೀತಾದೇವಿಯನ್ನು ಕಾಡಿಗೆ ಕಳಿಸಿದ್ದರಿಂದಲೇ ಶ್ರೀರಾಮನಿಗೆ ಇಂತಹ ದುರ್ಗತಿ ಪ್ರಾಪ್ತವಾಯಿತು. ಇಲ್ಲವಾದರೆ ಯಾರಿಂದಲೂ ಸೋಲಿಸಲಾಗದ ಲಕ್ಷ್ಮಣ ಶತ್ರುಘ್ನರು ಇಂದು ಸೋಲುತ್ತಿದ್ದಾರೆ. ಅರಣ್ಯದಲ್ಲಿ ಮುನಿಗಳ ಆಶ್ರಮದಲ್ಲಿರುವ ಬಾಲಕರೇ ಇಂತಹ ಸಾಹಸ ತೋರಿದ್ದಾರೆಂದರೆ ಆಶ್ಚರ್ಯವಾಗುತ್ತದೆ. ಇದರಲ್ಲಿ ಏನಾದರೂ ವಿಶೇಷವೇ ಇರಬೇಕೆನಿಸುತ್ತದೆ. ದೂತರೆ, ಆ ಬಾಲಕರ ಪೂರ್ವಾಪರಗಳ ಬಗ್ಗೆ ಏನಾದರೂ ತಿಳಿಯುತ್ತೆ? ಇಲ್ಲ ಪ್ರಭು, ಅವರು ಮುನಿಕುಮಾರರಂತೆಯೇ ಕಾಣುತ್ತಾರೆ. ಆದರೆ ತೇಜಸ್ಸಿನಲ್ಲಿ ಕ್ಷತ್ರಿಯರಂತೆಯೇ ಕಾಣುತ್ತಾರೆ. ಕುದುರೆಯನ್ನು ಕಟ್ಟುವ ಧೈರ್ಯ ಆ ಬಾಲಕರಿಗೆ ಎಲ್ಲಿಂದ ಬಂತು? ಮಹಾಪರಾಕ್ರಮಿಗಳಾದ ಲಕ್ಷ್ಮಣ ಶತ್ರುಘ್ನನ್ನು ಸೋಲಿಸುವ ಶೌರ್ಯ ಅವರಿಗೆ ಹೇಗೆ ಬಂತು? ಕೇವಲ ಬಾಲಕರಾದವರಲ್ಲಿ ಇಂತಹ ಶೌರ್ಯ ಪರಾಕ್ರಮ ಇರಲು ಹೇಗೆ ಸಾಧ್ಯ? ಸಹೋದರ, ಮೂರ್ಛೆ ಹೋದರೆಂದರೆ ನಮ್ಮ ಸೋದರರು ಪರಾಭವಗೊಂಡಂತಾಗಲಿಲ್ಲ. ನಾನೇ ಹೋಗುತ್ತೇನೆ. ಆ ಬಾಲಕರ ಅಹಂಕಾರವನ್ನು ಅಡಗಿಸಿ ನಮ್ಮ ಸೋದರರನ್ನು, ಯಾಗದ ಕುದುರೆಯನ್ನು ಬಿಡಿಸಿಕೊಂಡು ಬರುತ್ತೇನೆ. ಭರತ, ನೀನು ಹೋಗುತ್ತೀಯ? ಹೌದು ಸೋದರ, ಅದು ನನ್ನ ಕರ್ತವ್ಯ. ದಯಮಾಡಿ ನನಗೆ ಅಪ್ಪಣೆ ಕೊಡು. ಆಗಲಿ ಭರತ, ನೀನು ಹೋಗಿ ಬಾ. ಆದರೆ ಏನು ಹೇಳು ಸೋದರ? ಏಕೋ ಏನೋ ಭರತ, ಆ ಮಕ್ಕಳನ್ನು ನೋಡಬೇಕೆಂಬ ಆಸೆ ನನ್ನಲ್ಲಿ ಬಲವಾಗುತ್ತಿದೆ. ಆ ಮಕ್ಕಳನ್ನು ನನ್ನ ಬಳಿಗೆ ಕರೆತರುತ್ತೀಯಾ? ಖಂಡಿತ ಕರೆತರುತ್ತೇನೆ. ನಾನಿನ್ನು ಹೊರಡುತ್ತೇನೆ. ವಿಜಯ್ ಭವ.
अभिवंदना श्रीराम चरितया शुभ गायना श्रीराम चरण के अभिवंदना श्रीराम चरितया शुभ गायना। ಇದೇನು, ಇವರೇ ಅಂದು ರಾಮಾಯಣವನ್ನು ಹಾಡಿದ ಬಾಲಕರಲ್ಲವೇ? ಈ ಬಾಲಕರ ರೂಪವನ್ನು ನೋಡುತ್ತಿದ್ದರೆ ಈಗಲೂ ನಮ್ಮ ಸೋದರನ ನೆನಪಾಗುವುದಲ್ಲ. ಇದೇನು ಆಕಸ್ಮಿಕ ಹೋಲಿಕೆಯೋ, ಅಥವಾ ಇವರು ನಿಜವಾಗಲೂ ನಮ್ಮ ಸೋದರ ರಾಮನ ಪುತ್ರರು? ಇವರ ಪರಾಕ್ರಮವನ್ನು ನೋಡಬೇಕೆಂಬ ಆಸೆಯಾಗುತ್ತಿದೆ. ನೋಡಿದ ಕೂಡಲೇ ಪ್ರೀತಿ ಉಕ್ಕಿಸುತ್ತಿರುವ ಈ ಬಾಲಕರನ್ನು ಹೇಗೆ ತಾನೇ ಬಾಣಗಳಿಂದ ಘಾಸಿಗೊಳಿಸಲಿ? ಇವರನ್ನು ಪ್ರಜ್ಞೆ ತಪ್ಪಿಸಿ ರಾಮನ ಬಳಿಗೆ ಕರೆದೊಯ್ಯುವುದೇ ಸರಿ. ನೋಡಿದ ಕೂಡಲೇ ಪ್ರೀತಿ ಉಕ್ಕಿಸುತ್ತಿರುವ ಈ ಬಾಲಕರನ್ನು ಹೇಗೆ ತಾನೇ ಬಾಣಗಳಿಂದ ಘಾಸಿಗೊಳಿಸಲಿ? ಇವರನ್ನು ಪ್ರಜ್ಞೆ ತಪ್ಪಿಸಿ ರಾಮನ ಬಳಿಗೆ ಕರೆದೊಯ್ಯುವುದೇ ಸರಿ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.